ಸರ್ ನಮ್ಗೆ ಏನ್ ಸರ್ ನಾವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂತ ಅನ್ಸುತ್ತೆ ಸರ್ ನಮಗೆ. ಗಂಡ ಹೆಂಡತಿ ನಾವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ಸುತ್ತೆ ಸರ್ ನಮಗೆ. ಆದ್ರೆ ನಮಗೆ ಸ್ವಲ್ಪ ಅವ್ರ ನೋಡಿ ನಮ್ಗೆ ಸ್ವಲ್ಪ ಯಾಕೆ ಜಾಸ್ತಿ ಕೋಪ ಬರ್ತಾ ಇತ್ತು ಸರ್. ಅದಕ್ಕೆ ನಮಗೆ ಏನಂತಾನು ಗೊತ್ತಾಗ್ತದೆ ಸರ್. ಅವ್ರ ಮೇಲೆ ಅವ್ರ ಮೇಲೆ ನೋಡಿದ್ರೆ ನಮಗೆ ಕೋಪ ಜಾಸ್ತಿ ಬರ್ತದೆ ಸರ್. ಕೋಪ ಜಾಸ್ತಿ ಬರುತ್ತೆ. ಯಾವಾಗ್ಲಿಂದ ಹಲೋ ಯಾವಾಗ್ಲಿಂದನಪ್ಪ ಅಂದೆ. ಸರ್ ಅದು ಒಂದ್ ಸ್ವಲ್ಪ ನಮ್ಮ ಅಮ್ಮಾರ ಅವರು ಸ್ವಲ್ಪ ಜಗಳ ಮಾಡಿದ್ದೆ ಸರ್. ಅವರು ಅವಾಗಿಂದ ಆತರ ಆಗ್ತಾ ಇದೆ ಸರ್ ನಮ್ಗೆ. ಅಂದ್ರೆ ನಮ್ಮ ಅಮ್ಮಾರು ಬಾಳ ಇದ್ದು ಸರ್. ಅವರು ಅಲ್ಲ ಒಂದು 80 ವರ್ಷ ಸರ್ ಅವ್ರಿಗೆ. ಅದಕ್ಕೆ ಅವ್ರು ನೋಡಿ ನಮ್ಗೆ ಸ್ವಲ್ಪ ಜಗಳ ಬರ್ತದೆ ಸರ್. ಅದಕ್ಕೆ ನಾವು ನಿಮ್ದು ಎಪಿಸೋಡ್ ಜಾಸ್ತಿ ನೋಡ್ತಾ ಇದ್ದೆ ಸರ್. ಅದಕ್ಕೆ ನಮ್ಗೇನ ಪರಿಹಾರ ಆಗ್ಬೋದು ಅಂತೇಳಿ. ಕೋಪ ಬಂದಾಗ ಏನ್ ಮಾಡ್ತೀಯಪ್ಪ ನೀನ್ ಹೆಂಡತಿಗೆ? ಸರ್ ಒಂದ್ ಟೈಮ್ ಹೊಡೆದೇನೆ ಸರ್. ಏನ ಒಂದೊಂದ್ ಟೈಮ್ ಹೊಡೆದೇನೆ ಸರ್ ನಾನು. ಹೊಡೆದಿದ್ದೀನಿ. ಈಗ ನಿಮ್ಮಮ್ಮ ನೀವು ಎಲ್ಲ ಒಟ್ಟಿಗೆ ಇದ್ದೀರಾ? ಇಲ್ಲ ಸರ್, ನಾವು ಬೇರೆ ಬೇರೆ ಇರೋದು ಸರ್. ನಾವು ಅಂದ್ರೆ ಜಗಳ ಆದ್ಮೇಲೆ ಬೇರೆ ಆದ್ರ? ಇಲ್ಲ ಸರ್, ಅದಕ್ಕೆ ನಾವು 4 ಮಂದಿ ಅಲ್ಲ ಸರ್. ನಾವು ನಮ್ಮ ಅಣ್ಣಾರ್ ಇಬ್ಬರು ಫಸ್ಟ್ಗೆ ಒಬ್ಬರು ನಮ್ಕಿಂತ ಹಿರಿಯರು ಇಬ್ಬರು ಬೇರೆ ಸರ್. ನಮ್ಮ ಅಣ್ಣಾರು ನಾವು ಹಿರಿಯ ಅಣ್ಣ ನಾವು ಕುಡಿದ್ವಿ ಸರ್. ನಾವು ಕುಡಿದ್ವಿ ಸರ್. ಅವರೇ ನಮ್ಮ ಮದುವೆ ಮಾಡಿದ್ದೆ, ನಮ್ಮ ಹಿರಿಯ ಅಣ್ಣ ಅವ್ರೆ, ದೊಡ್ಡ ಅಣ್ಣಾರ. ನಮ್ಮ ಅಣ್ಣಾರ್ ಇಬ್ಬರು ಬೇರೆ ಇದ್ರಿ ಸರ್. ಅದಕ್ಕೆ ನಾವು ಇತ್ತೀಚೆಗೆ ಸ್ವಲ್ಪ ನಮ್ಮ ಅಮ್ಮಕ್ಕಳು ಜಗಳ ಮಾಡಕ್ಕೆ ನಾವು ನಮ್ಮ ಹೆಣ್ಮಕ್ಳು ಕರೆಕ್ಟಾಗಿ ನೋಡಿ ಕೇಳೈತಿ ನಮ್ಮ ಅಮ್ಮರ್ನ. ನಾವು ಸ್ವಲ್ಪ ಈ ಕಡೆ ಸ್ವಲ್ಪ ಡ್ರಿಂಕ್ಸ್ ಮಾಡಕ್ಕೆ ಇದು ಮಾಡ್ಬಿಡಿ ಸರ್. ನಾವು ಡ್ರಿಂಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಸರ್ ನಾವು. ನೀವು? ಹ್ಞೂ ಸರ್. ಯಾವ ಕಾರಣಕ್ಕೆ? ಅದೇ ಸರ್, ನಮ್ಮ ಅಮ್ಮನ ಕರೆಕ್ಟಾಗಿ ನೋಡ್ಲಿಲ್ಲ ನಮ್ಮಮ್ಮ. ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಅಂತ ಏನ್ ಮಾಡ್ತಾಯಿದ್ರು ಸರ್ ಅಂದ್ರೆ, ಯಾಕೆ ನಾವು ಒಬ್ಬನ ಅವ್ರು ಇಲ್ಲ, ಅವ್ರು ಯಾಕೆ ನೋಡಂಗಿಲ್ಲ, ನಾ ಯಾಕೆ ಒಬ್ಬಕ್ಕೆ ನೋಡ್ಲಿ ಅಂತೇಳಿ ಈ ತರ ನಮ್ ಕೂಡ ಕ್ವಶನ್ ಹಾಕ್ತಾ ಬಿಟ್ಟು ಸರ್. ಕೇಳಿಸ್ತಾ ಇಲ್ಲಪ್ಪ. ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಏನ್ ಮಾಡಾಕತ್ರು ಸರ್ ಅವ್ರು, ಯಾಕೆ ನಾವು ಒಬ್ಬೇ ಅದನ, ಅವರು ಇಲ್ಲ. ಈಗ ನಮ್ಮನ್ನ 4 ಜನ ಸರ್. ನಾವು ಈಗ ನಾವು 4 ಜನ ಸರ್. ಅವ್ರು 3 ಅದರಲ್ಲ, ಅವ್ರು ನೋಡ್ಲಿಲ್ಲ, ನಾವು ಒಬ್ಬಕ್ಕೆ ಯಾಕೆ ನೋಡ್ಲಿ ಅಂತ ಅವ್ರು ಸ್ವಲ್ಪ ಜಗಳ ಮಾಡಕತ್ರು. ಓಕೆ, ಅವ್ರು ಯಾರು ನೋಡಲ್ಲ, ನಿಮ್ಮ ಹೆಂಡತಿ ಮಾತ್ರ ನೋಡ್ಬೇಕು ಅಂತ? ನಾವು ಒಬ್ಬಕ್ಕೆ ಯಾಕೆ ನೋಡ್ಲಿ, ಈ ತರ ಪ್ರಾಬ್ಲಮ್ ಸರ್. ಆ ಟೈಮ್ ನಮ್ಗೆ ಸ್ವಲ್ಪ ನಮ್ಮ ಅಮ್ಮ ಅಂದ್ರೆ ನನಗೆ ಬಹಳ ಇಷ್ಟ, ಅವ್ರ ಮೇಲೆ ನಮ್ಗೆ ಪ್ರೀತಿ ಜಾಸ್ತಿ ಸರ್. ಅದಕ್ಕೆ ಅವರು ನಮ್ಮ ಅಮ್ಮ ಕರೆಕ್ಟ್ ನೋಡ್ಕ ನಮ್ಗೆ ಸ್ವಲ್ಪ ಒಂಥರ ಟೆನ್ಷನ್ ಜಾಸ್ತಿ ಆಗ್ಬಿಡ್ತಾರೆ ಸರ್. ಒಂದು ನಿಮಿಷ ಆಗಿರಪ್ಪ. ಓಕೆ, ಒಂದು ನಿಮಿಷ ಆಗಿರಪ್ಪ. ಓಕೆ ಸರ್. ಕೇಳಿಸ್ತಾ ಇದೆಯಾ? ಹ್ಞೂ ಸರ್, ಕೇಳಿಸ್ತಾ ಇದೆ ಸರ್. ನಿಮ್ಮ ಅಮ್ಮವ್ರಂದ್ರೆ ನಿಮಗೆ ಬಹಳ ಪ್ರೀತಿ? ನಮ್ಮ ಅಮ್ಮವ್ರಂದ್ರೆ ನಂಗೆ ಬಹಳ ಪ್ರೀತಿ ಸರ್. ಅದಕ್ಕೆ ನಮ್ಮ ಅಮ್ಮವ್ರನ್ನ ಜಾಸ್ತಿ ನಮ್ಮ ಅಣ್ಣಾರು ಯಾರು ನೋಡ್ತಾ ಇದ್ದಾರೆ ಸರ್. ನಾನೇ ಜಾಸ್ತಿ ತೋರಿಸ್ತಾ ಇಲ್ಲೇ ಆಸ್ಪತ್ರೆ ಇಲ್ಲ. ನಮ್ಮ ಅಮ್ಮರು ನನಗೆ ಅವ್ರು ಎಲ್ಲೇ ಹೋಗ್ಲಿ ಒಟ್ಟು ನಾ ಬೇಕು ಸರ್ ಅವ್ರಿಗೆ. ಓಕೆ, ಆಯ್ತು. ಅವರೆಲ್ಲ ಯಾಕೆ ನೋಡಲ್ಲ ಸರ್? ಅವ್ರ ಒಟ್ಟು ನಮ್ಮ ಅಮ್ಮರಿಗೆ ಒಟ್ಟು ನಾನೇ ಅಂದ್ರೆ ಬಹಳ ಇಷ್ಟ ಸರ್ ಅವ್ರಿಗೆ. ಅಲ್ಲ, ನೀವು ಸರಿನಪ್ಪ. ಹ್ಞೂ ಸರ್. ಆ ಉಳಿದ ಸೊಸೆ ಅಂದಿರು ಯಾಕೆ ನೋಡಲ್ಲ? ಅವರು ಕರೆಕ್ಟಾಗಿ ನೋಡ್ತಾ ಇಲ್ಲ ಸರ್ ಅವರು. ಅದಕ್ಕೆ ನನಗೆ ಅದೇ ಒಂಥರ ಪ್ರಾಬ್ಲಮ್ ಸರ್. ಹಂಗಾಗಿ ನಾವು ನಮ್ಮ ಮನ್ಯಾಗ ನಿಮ್ಮ ಅಮ್ಮವ್ರ ಕಂಡ್ರೆ ಇಷ್ಟ ಸರಿ, ಬಟ್ ನಿಮ್ಮ ಹೆಂಡತಿಗೂ ಹಂಗೆ ಇರಬೇಕು ಅಂತ ಏನಿಲ್ಲ ಅಂತ? ನಮ್ಮ ಮನ್ಯಾಗ ಹಂಗೆ ಇರ್ಬೇಕಂತ ನಾವು ಇಷ್ಟಪಡ್ತೀವಿ ಸರ್. ಆದ್ರೆ ನಮ್ಮ ಮನ್ಯಾಗ ಅದೇ ಧರ್ಮ. ಬಟ್ ನಿಮ್ಮ ಅಮ್ಮನಲ್ಲೂ ಏನಾದ್ರು ದೋಷ ಉಂಟಾ ಸುಮ್ಮನೆ ಜಗಳ ಮಾಡೋದು? ಇಲ್ಲ ಸರ್, ನಮ್ಮ ಅಮ್ಮರ ಆತರ ಏನಲ್ಲ ಸರ್. ಬಟ್ ಹೆಂಡತಿದೇ ದೊಡ್ಡ ತೊಂದರೆ. ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ವಿಚಾರಕ್ಕೆ ಜಗಳ ಆತರ ಏನ್ ಮಾಡಿದ್ರಿ ಸರ್ ಫಸ್ಟ್ ಇಂದ. ಸ್ವಲ್ಪ ನೋಡಿದ್ರಿ ಸರ್, ನಾವು ಮದ್ವೆ ಆಗಿ ಒಂದು 8-9 ವರ್ಷ ಆಯ್ತು ಸರ್. ನಾವು ನಮ್ಮ ಮನೆ ಕೂಡ ಬೇರೆ ಆಗಿ ಒಂದ್ 2 ವರ್ಷ ಆಯ್ತು. ಒಂದು 6 ವರ್ಷ, ಒಂದ್ 7 ವರ್ಷ ಮಟ್ಟ ಚೆನ್ನಾಗಿ ಇಟ್ಕೊಂಡ್ ಸರ್. ಇತ್ತೀಚಿಗೆ ಸರ್ ಅವ್ರು ಸ್ವಲ್ಪ ಯಾಕೆ ಈ ತರ ನಮ್ಮ ಅಮ್ಮ ಕೂಡ ಸ್ವಲ್ಪ ಬಿರ್ಸಾಗ್ಬಿಟ್ಟು ಸರ್. ನಮಗೆ ನಮ್ಮ ಅಮ್ಮರಂದು ನನಗ್ ಬಿಡಕ್ ಆಗ್ತಲ್ಲ ಸರ್. ಅದು ಆಮ್ಯಾಗ ನಮ್ಮ ಅಮ್ಮರಿಗೆ ಅಷ್ಟೇ ಸರ್, ನನ್ ಬಿಟ್ಟಿರಕ್ ಅವ್ರಿಗೆ ಆಗ್ತಾ ಇಲ್ಲ. ನಮ್ಮ ಅಣ್ಣಾರ್ 3 ಇದ್ರು. ನಮ್ 2ನೇ ಅಣ್ಣಾರ್ ಕಡೆಗೆ ನನ್ಕಿಂತ ಹಿರಿಯರ್ತಾರ ಸರ್, ನಾನೇ ಚಿಕ್ಕವನು. ನಮ್ಮ ಅಣ್ಣಾರ 3ನೇದರಲ್ಲ, ಅವ್ರ ಕಡೆಗೆ ಸ್ವಲ್ಪ ಇರ್ತಾರ ಸರ್. ಅವ್ರು ಅಲ್ಲೇ ಮೈಸೂರಲ್ಲೇ ಸರ್. ಅವ್ರ ಕಡೆಗೆ ಇರ್ತಾರ ಸರ್. ಅವರು ಇತ್ತೀಚೆಗೆ ನಮ್ಮನ್ನ ಕಂಡ್ರೆ ಬಹಳ ಪ್ರೀತಿ ಸರ್. ಅವ್ರ ಒಟ್ಟು ನಮ್ಮನ್ನ ಬಿಟ್ಟು ಇರ್ತಾ ಇಲ್ಲ ಸರ್. ಆದ್ರೆ ನಮ್ಮಮ್ಮ ನಾವು ಇಟ್ಕೋಬೇಕಂತೀವಿ,
ನಮ್ಮ ಹೆಣ್ಮಕ್ಳು ಸ್ವಲ್ಪ ಈ ತರ ಸ್ವಲ್ಪ ಕರೆಕ್ಟ್ ನೋಡ್ಕೊಂತ ಎಲ್ಲ ನಮ್ಗೆ ಯಾವ್ದೋ ಒಂಥರ ಭಾಳ ಬಿಜಿ ಸರ್. ಆ ಟೈಮ್ಗೆ ನಾವು ಸ್ವಲ್ಪ ಡ್ರಿಂಕ್ಸ್ ಮಾಡಕತ್ಬಿಟ್ಟು ಸರ್ ಇತ್ತೀಚೆಗೆ ಸ್ವಲ್ಪ ಹ್ಮ್ 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 ಅದೇ ಒಂದು ಪ್ರಾಬ್ಲಮ್ ಸರ್. ಅದಕ್ಕೆ ನಾವು ನಿಮ್ಮ ಎಪಿಸೋಡ್ ಭಾಳ ನೋಡಿದ್ವಿ ಸರ್. ಅದಕ್ಕೆ ಏನಾರ ಒಂದು ಪರಿಹಾರ ಕೊಡ್ತಾರನೆ ಅಂತ ಬನ್ನಿ. ಅಲ್ಲಪ್ಪ ಈಗ ಪರಿಹಾರ ಅಂತ ಏನಿಲ್ಲ, ಬಟ್ ಹೆಂಡತಿಗೆ ಹೊಡೆಯೋದ್ರಿಂದ ಡ್ರಿಂಕ್ಸ್ ಮಾಡೋದ್ರಿಂದ ಇದೆಲ್ಲ ಪರಿಹಾರ ಹೊಡೆದೀನಿ ಸರ್, ಭಾಳ ಹೊಡೆದೀನಿ. ಆ ಹೊಡೆದೇನಿ ಸರ್, ನಾ ಅಮ್ಮನ ಸಲುವಾಗಿ ಹೊಡೆದಿವಿ ಸರ್. ಹೊಡೆಯೋದ್ರಿಂದ ಪರಿಹಾರ ಆಗಲ್ವಲ್ಲಪ್ಪ. ಸರಿ, ಹೊಡೆದಾದ್ಮೇಲೆ ಸರಿ ಹೋದ್ರ ಹೆಂಡತಿ? ನನಗೆ ಕೋಪ ಜಾಸ್ತಿ ಬಂದ್ಬಿಡ್ತದೆ ಸರ್, ಅದಕ್ಕೆ ಹಂಗಾಗಿ ಅಲ್ಲಪ್ಪ, ಈಗ ಹೊಡೆದಾದ್ಮೇಲೆ ಹೆಂಡತಿ ಸರಿ ಹೋದ್ರ? ಇಲ್ಲ ಸರ್, ಅದೇ ಸರ್. ಈಗ ನಾವು 4 ಮಂದಿ ಅದ್ರ ಸರ್. ನಮ್ಮ ಅತ್ತಿಗೆಯರು 3 ಅದ್ರ ಸರ್. ಈಗ ನಾವು ಒಬ್ಳೆ ಯಾಕೆ ನೋಡ್ಲಿ, ಯಾಕೆ ಅವ್ರು ನೋಡಂಗಿಲ್ಲ? ನಮ್ಗೇನು ಏನಾರ ಕೊಟ್ಟಾರ, ನಮ್ಗೇನು ಏನಾರ ಪಾಲ್ ಕೊಟ್ಟಾರ, ಏನ್ ಕೊಟ್ಟಾರ, ನಾವ್ ಯಾಕೆ ನೋಡ್ಬೇಕು? ನಿಮ್ಗೇನು ಕೊಟ್ಟಿಲ್ವಾ? ಇಲ್ಲ ಸರ್, ಏನು ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಅಂದ್ರೆ ಕೊಡ್ಲಿಕ್ಕೆ ಏನು ಇಲ್ವಾ, ಅಥವಾ ನೀವೇ ಕೇಳಿಲ್ವಾ, ಅಥವಾ ಮುಂದೆ ಕೊಡೋದಿದೆಯಾ? ಇದೆ ಸರ್, ಆದ್ರೆ ನಮ್ಮ ಅಣ್ಣ ಆ ಟೈಮ್ ಸ್ವಲ್ಪ ಕೊಟ್ಟಿಲ್ಲ ಸರ್. ಅವರು ಒಟ್ಟು ಈಗ 4 ಮಂದಿನ ಭಾಗ ಮಾಡ್ಕೊಂಡ್ರೆ ಸರ್. ಅಮ್ಮರಿಗಂತ ಏನು ತಿಳಿದಿಲ್ಲ ಸರ್. ಅಲ್ಲಪ್ಪ, ನಿಮ್ಮ ಪಾಲಿಂದು ನಿಮಗೆ ಬಂದಿಲ್ವಾ? ನಮ್ಮ ಪಾಲ್ ನಿಮಗೆ ಬಂದಿದೆ ಸರ್. ಮತ್ತೆ ಇನ್ನೇನು ಕೊಡ್ಬೇಕು? ಈ ಅಮ್ಮ ನೋಡ್ಕೋಬೇಕಲ್ಲ ಸರ್. ಈಗ ಅಂದ್ರೆ ಅಮ್ಮನ್ ನೋಡ್ಕೊಳ್ಬೇಕು ಅಂದ್ರೆ ನಿಮ್ಗೇನೋ ಕೊಡ್ಬೇಕು. ಹಾ ಸರ್, ಅದೇ ಸರ್ ಇರೋದಿಗೆ. ಹೌದಾ? ಇದು ಯಾವಾಗ್ಲಿಂದ ಆಯ್ತು? ಇದೆಲ್ಲ ನಮ್ ಕಡೆ ಇದ್ದಿದ್ದೆ ಸರ್. ಇದು ಓಹೋ, ಅಮ್ಮನ್ ಯಾರು ನೋಡ್ಕೊಳ್ತಾರೋ ಅವ್ರಿಗೊಂಚೂರು ಜಾಸ್ತಿ. ಅಮ್ಮ ಆತ ಅಪ್ಪಾಜಿ ಆತ ಇದ್ರಂದ್ರೆ ಸರ್, ಅದ ಏನೂ ಇಲ್ಲ ಅಂದವ್ರು ಅಮ್ಮನ್ ನೋಡ್ಕೊಳಲ್ಲ. ಆತರ ಇಟ್ಕೊಂಡಾರ ಸರ್, ನೋಡ್ಕೊಳ್ಳಿದ್ರೆ ಇಟ್ಕೊಂಡಾರ ಸರ್. ಆದ್ರೆ ಹೇಳು ಅಲ್ಲ ಏನ್ ಸರ್? ಆಯ್ತು, ಈಗ ಆಸ್ತಿ ಏನೂ ಇಲ್ಲಪ್ಪ, ಹ್ಞೂ ಸರ್. ಅವರೆಲ್ಲ ಬೀದಿಗೆ ಬಿಡ್ತಾರ ಅಮ್ಮನ್ನ? ಆತರ ಯಾರು ಬಿಟ್ಟು ಸರ್. ಈಗ ಈ ತರ ನಮ್ಮ ಮನೇಲಿ ಸ್ವಲ್ಪ ಆಗಿದೆ ಸರ್. ಅದಕ್ಕೆ ನಿಮ್ ಕಡೆ ರೂಢಿನ ಇದು? ಇಲ್ಲಿ ನಮ್ಮಲ್ಲಿ ಜಾಸ್ತಿ ಅದೇ ಸರ್. ಅದ್ರಿ ಒಬ್ರು ಹಂಗಾಗಿರ್ ಸರ್, ನೀವ್ ಹೇಳ್ದಂಗೆ. ಒಬ್ರು ಬಿಟ್ಟಾರ ಅದ್ರ ಸರ್, ಒಬ್ರು ಇಟ್ಕೊಂಡಾರ ಅದ್ರ ಸರ್. ಆತರನ ಅದಾರ ಸರ್, ಇಲ್ಲಿ ಇಲ್ಲ ಅನ್ನಂಗಿಲ್ಲ, ಅದಾರ ಸರ್ ಆತರ. ಯಪ್ಪ ದೇವ್ರು. ಬಟ್ ನಾನು ಒಂದು ಹೇಳ್ತೀನಿ, ಉತ್ತರ ಕರ್ನಾಟಕದವ್ರು ಹೌದಲ್ಲ? ಹೌದು ಸರ್. ಅಲ್ಲಿ ನಮ್ಗೆ ಆತರ ಬಿಡಕ್ ನಮ್ಗೆ ಇಷ್ಟ ಇಲ್ಲ ಸರ್. ಅಲ್ಲ, ಅದು ನಿಮ್ ದೊಡ್ಡ ಗುಣ, ಅದು ನಾನು ಒಪ್ಕೊಳ್ತೀನಿ. ಬಟ್ ನಿಮ್ಮ ಹೆಂಡತಿ ನೋಡಪ್ಪ, ಇದು ಸೀರೆ ವಿಚಾರಕ್ಕೆ, ಸೌಟ್ ವಿಚಾರಕ್ಕಾದ್ರೆ ನಾವು ಅದ್ರಲ್ಲಿ ತಲೆ ಹಾಕೋದು ಬೇಡ. ಆದರೆ ನಾವೇ ಯಾಕೆ ನೋಡ್ಕೊಳ್ಬೇಕು, ನಮಗೇನಾದ್ರೂ ಕೊಟ್ಟಾರ ಅನ್ನೋ ಮಾತು ಬರೋದಿದೆಯಲ್ಲ, ಇದು ತಾಯಿತನಕ್ಕೆ ಅಥವಾ ಹಿರಿತನಕ್ಕೆ ಮಾಡಿದ ಅತಿ ದೊಡ್ಡ ದ್ರೋಹ ಇದು. ನಿಮ್ಮ ಮಾತ್ರ ತಾಯಿ ಅಲ್ಲ, ಆಕೆಗೂ ಕೂಡ ತಾಯಿ ಸಮಾನವೇ. ಹೌದು. ನಾಳೆ ಆಕೆನೂ ಒಂದು ದಿವಸ ಅತ್ತೆ ಹಾಕ್ತಾರಲ್ವನಪ್ಪ? ಇಲ್ಲ ಸರ್, ಇಷ್ಟ ದಿವಸ ಆತರ ಏನು ಇದ್ರು ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂಡ ಸರ್. ಹಲೋ, ಇಷ್ಟ ದಿವಸ ಆತರ ಏನಿದ್ರು ಸರ್, ಚೆನ್ನಾಗಿ ನೋಡ್ಕೊಂಡ ಸರ್. ಒಂದು ಸ್ವಲ್ಪ ದಿವಸ ಸರ್, ಒಂದ್ 6-7 ತಿಂಗಳ ಸರ್, ಆತರ ಮಾಡಕತ್ಬಿಟ್ರು ಸರ್. ಯಾರಾದ್ರೂ ಹೇಳ್ಕೊಟ್ಟವ್ರೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಆತರ ಏನ್ ಸರ್. ಅವು ಸರ್ ನಮ್ಮ ಹೆಣ್ಮಕ್ಳು ಸರ್, ಅವರು ಬಡವ ಮನೆ ಸರ್. ಅವ್ರಿ ನಾವೇನ ಮದ್ವೆ ಮಾಡ್ಕೊಂಡಾರ ಸರ್ ನಮ್ಮ ಹೆಣ್ಮಕ್ಳು, ಅವರು ಸ್ವಲ್ಪ ಬಡವ್ರ ಸರ್. ಅವರು ಬಡವ್ರ ಸರ್. ಅವರು ಆತರ ಇದ್ರು ಸರ್. ಇತ್ತೀಚೆಗೆ ಸ್ವಲ್ಪ ಇದ್ ಮಾಡಕತ್ಬಿಟ್ರು ಸರ್. ಆಯ್ತಪ್ಪ, ಈಗ ಒಂದು ನಿಮ್ ತಾಯಿ ಈಗ ನಿಮ್ ಮನೇಲೇ ಇದ್ದಾರ? ತಾಯಿ ಮೈಸೂರು ಐತಿ ಸರ್. ಅದ ಮೊನ್ನೆ ನಮ್ಮ ಅಳಿಯನ ಮದ್ವೆ ಸರ್, ಅವತ್ತು ಕರ್ಕೊಂಡ್ ಬಂದಿದ್ವಿ. ಮೊನ್ನೆ ನಮ್ಮ ಅಮ್ಮರು ಸ್ವಲ್ಪ ಮನೆಗೆ ಕರ್ಕೊಂಡ್ ಬಂದ್ ಸರ್. ಅವ್ರು ನಮ್ಮ ಮನ್ಯಾಗ ಹೆಣ್ಮಕ್ಳು ಸ್ವಲ್ಪ ಅಲ್ಲೇ ಕುಂತದ್ರ ಸರ್, ಅಲ್ಲಿ ಬಾಲಾಗಿದ್ರೆ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದ್ ಸರ್. ಅವ್ರು ಸ್ವಲ್ಪ ಮಾತಾಡ್ಸಿಲ್ಲ, ನಂಗೆ ಒಂಥರ ಭಾಳ ಹಿಂಸೆನೇ ಆಗ್ಬಿಡ್ ಸರ್. ಅದು ಸ್ವಲ್ಪ ಜೋರ ಮಾತಾಡಪ್ಪ, ಕೇಳಿಸ್ತಾ ಇಲ್ಲ. ಅದೇ ಸರ್, ಅದು ನಮ್ಮ ಅಮ್ಮನ್ನ ಕರ್ಕೊಂಡ್ ಬಂದ್ ಸರ್. ನಾನು ಕರ್ಕೊಂಬಂದು ನಮ್ಮ ಮನೆಗೆ ಕರ್ಕೊಂಬಂದೆ. ನಮ್ಮ ಹೆಣ್ಮಕ್ಳು ಅಲ್ಲೇ ಕುಂತಿದ್ರು. ಅವ್ರು ಕರೆಕ್ಟಾಗಿ ಮಾತಾಡ್ಸಿಲ್ಲ. ಯಾರು? ನಮ್ಮ ಮನೆ ಹೆಣ್ಮಕ್ಳು ಸರ್. ಆದ್ ನನಗೆ ಒಂಥರ ಹಿಂಸೆ ಆದಂಗೆ ಆಗ್ಬಿಡ್ ಸರ್. ಅದು ಅದೇ ಒಂಥರ ಭಾಳ ಬೇಜಾರು ಸರ್ ನಮಗೆ. ನೋಡಪ್ಪ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ. ಹೌದು, ನಿಮ್ಮ ದೊಡ್ಡತನ ನನಗೆ ಅರ್ಥ ಆಗುತ್ತೆ, ತಾಯಿ ವಿಚಾರವಾಗಿ ನಿಮ್ಮ ವಿಚಾರ ಅರ್ಥ ಆಗುತ್ತೆ. ಬಟ್ ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು
ನನ್ನ ಹೃದಯದಲ್ಲಿ ತಾಯಿ ಬಗ್ಗೆ, ತಂದೆ ಬಗ್ಗೆ, ಹೆಂಡತಿ ಬಗ್ಗೆ, ಸಮಾಜದ ಬಗ್ಗೆ ನನಗೇನೇನು ಇಲ್ಲ. ಯಾರಿಗೂ ದ್ರೋಹ ಮಾಡಬಾರ್ದು, ಯಾರಿಗೂ ನನ್ನಿಂದ ಕೆಟ್ಟದಾಗಬಾರ್ದು. ಎಲ್ಲರನ್ನೂ ನನ್ನ ಕೈಲಾದಷ್ಟು ನಾನೊಂದು ದಿವಸ ಹಸ್ಕೊಂಡು ಮಲ್ಕೊಂಡ್ರೂ ಪರವಾಗಿಲ್ಲ, ನಾನು ಅವರನ್ನು ಹಸ್ಕೊಂಡಿರೋಕೆ ಬಿಡಬಾರ್ದು, ಅವ್ರಿಗೆ ಕಣ್ಣೀರು ಹಾಕಿಸ್ಬಾರ್ದು. ನನ್ನ ಹೃದಯದಲ್ಲಿ, ನನ್ನ ಎದೆಯಲ್ಲಿ ಏನೇನು ಹುಟ್ಟಿದೆ ಅದನ್ನು ನಾನು ಈಡೇರಿಸ್ಕೊಳ್ಬೋದು. ಬಟ್ ನನ್ನ ಎದೆಯಲ್ಲಿ ಹುಟ್ಟಿದ ವಿಚಾರಗಳನ್ನು ಹೆಂಡತಿನೋ ಮಕ್ಕಳನ್ನೋ ಯಥಾವತ್ತು ಅವರೂ ಪಾಲಿಸಬೇಕು, ಹೌದು, ಬಟ್ ಪಾಲಿಸ್ತಾರೆ ಅನ್ನೋ ಅತಿ ದೊಡ್ಡ ಭ್ರಮೆ ಬೇಡ. ಅರ್ಥ ಆಯ್ತಲ್ಲಪ್ಪ? ಆಯ್ತು ಸರ್, ಆಯ್ತು ಸರ್. ನೀವು ತಾಯಿಯನ್ನು ಹೆಂಗೆ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ನಿಮ್ಮ ಕೈಲಿದೆ. ಬಟ್ ಹೆಂಡತಿ ಯೋಚನೆ ಏನಿದೆ, ನಿಮ್ಗೆ ಹೆಂಡತಿಯಾಗಿ ಬಂದಿರ್ಬೋದು, ಬಟ್ ಆಕೆಯ ವರ್ತನೆ, ಆಕೆಯ ಗುಣ ಸ್ವಭಾವ, ಆಕೆಯ ಬೆಳೆದಿರೋ ರೀತಿ, ಆಕೆ ಯೋಚನೆ ಮಾಡೋ ರೀತಿ ಎಲ್ಲ ಬೇರೆ ಬೇರೆ ಇದ್ದಾವಲ್ವನಪ್ಪ. ಈ ಎಲ್ಲ ವಿವಿಧ ಆಲೋಚನೆಗಳನ್ನು ಸ್ವಲ್ಪ ಸರಿದೂಗಿಸಿಕೊಂಡು ಬದುಕೋದೇ ಸಂಸಾರ. ಇಲ್ಲ ನಮ್ಮ ಆಲೋಚನೆಯಂತೆ ನಮ್ಮ ಬದುಕನ್ನು ನಾವು ಕಟ್ಕೊಂಡು ಹೋಗ್ತೀವಿ ಅಂದರೆ ನಾವು ಸನ್ಯಾಸಿ ಆಗಬೇಕು. ಅತ್ತೆ ಸರಿ ಮಾಡಿದ್ರೆ ಸೊಸೆ ತಪ್ಪಾಗ್ತಾಳೆ, ಸೊಸೆನೇ ಒಂಚೂರು ಸರಿ ಮಾಡಿದ್ರೆ ಅತ್ತೆ ಬಾಯಿ ಬಿಡ್ತಾಳೆ. ಅದನ್ನೇ ಹೇಳ್ತಾ ಇದ್ದೀನಿ. ಅಂದರೆ ನಾವು ಈ ಭಿನ್ನ ಭಿನ್ನ ಅಭಿಪ್ರಾಯಗಳ, ಭಿನ್ನ ಭಿನ್ನ ಮನಸ್ಥಿತಿಗಳ ನಡುವೆ ಬದುಕಬೇಕಾದ್ರೆ ಏನು ಮಾಡಬೇಕು? ತೀರಾ ಮನೆಯ ಮಹಡಿ ಅಥವಾ ಇಡೀ ಮನೆ ಸುಟ್ಟೋಗೋ ಹಂತಕ್ಕೆ ಹೋಗ್ತಾ ಇಲ್ಲ ಅನ್ನೋ ಒಂದು ನೆಮ್ಮದಿ ಬಿಟ್ಟರೆ ಒಂಚೂರು ಗದ್ದಲ ಆಗಲೇಬಾರ್ದು ಅಂತ ಕೂತ್ಕೊಂಡ್ರೆ ಆಗಲ್ಲ. ಆಗುತ್ತೆ, ಯಾಕಂದರೆ ಬೇರೆ ಬೇರೆ ಮನಸ್ಥಿತಿಗಳು ಆ ಮನೆಯಲ್ಲಿದ್ದಾವೆ. ಬಟ್ ವಿಚಾರ ಏನಂದರೆ, ಇಡೀ ಮನೆ ಹಾಳಾಗುವಂತಕ್ಕಿದು ಹೋಗಲ್ಲ ಅಥವಾ ಹೋಗ್ಲಿಕ್ಕೆ ಬಿಡಲ್ಲ. ಬಟ್ ಚಿಕ್ಕ ಪುಟ್ಟದ ಒಳಗಡೆನೇ ಏನೋ ತೊಂದರೆ ಆಗುತ್ತಲ್ಲ, ಅದನ್ನ ನಾನು ತಡೆಯೋಕ್ಕಾಗಲ್ಲ. ನಿನ್ನ ಹೆಂಡತಿ ತಾಯಿ ಬಗ್ಗೆ ಹಂಗೊಂದು ಹೇಳ್ತಾರೆ, ಹಿಂಗೊಂದು ಹೇಳ್ತಾರೆ, ನೀವು ಒಬ್ಬೊಬ್ಬ ಅಂದರೆ ಹಂಗೆ ಹೇಳ್ಬೇಡ ಕಣಿ ಅಂತ ಹೇಳ್ಬೋದು, ಹೊಡಿಬೋದು, ಬೈಬೋದು, ಕುಡ್ಕೊಂಬರ್ಬೋದು. ಇವಾಗ ಆಕೆಯ ಒಳಗಡೆ ಏನು ಆ ದ್ವೇಷ ಅಥವಾ ಅದೇನೋ ಉರಿತಾ ಇದೆಯಲ್ಲ, ಅದು ನೀವು ತಣ್ಣಗೆ ಮಾಡ್ಲಿಕ್ಕೆ ಆಗಲ್ಲ. ಅದೇ ಸರ್, ಗೊತ್ತಾ ಸರ್, ನನಗೆ ಈ ಕಡೆ ಇದ್ದಾಗ ನಮ್ಮ ತಾಯಿನೂ ಬಿಡಕ್ಕಾಗ್ತಾರೆ ಸರ್, ನನಗೆ ಇತ್ಲಾಗಿ ಇವ್ರನ್ನ ಬಿಡಕ್ಕಾಗಲ್ಲ ಸರ್. ಆಯ್ತು, ಇಲ್ಲಿ ಬಿಡೋ ವಿಚಾರ ಅಂತ ಏನು ಇಲ್ಲಪ್ಪ, ಎಲ್ಲ ನಿಮ್ಮವರೇ. ಹೌದು ಸರ್, ಎಲ್ಲ ಕೇಳಿಸ್ಕೊಳಪ್ಪ. ಇಲ್ಲ ಇವ್ರನ್ನ ಕಟ್ಕೊಂಡು ಇವ್ರನ್ನ ಬಿಟ್ಬಿಡ್ತೀನಿ ಅಥವಾ ಇವ್ರನ್ನ ಕಟ್ಕೊಂಡು ಇವ್ರನ್ನ ಬಿಟ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಇದು ಯಾವುದೋ ಹೊರಗಿನ ವ್ಯವಹಾರ ಅಲ್ಲ. ಹೌದು ಸರ್, ತೀರಾ ದೊಡ್ಡದೇನಿಲ್ಲ. ಸ್ವಲ್ಪ ನಾನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ಈಗ ಅತ್ತೆ ಸೊಸೆಗೇನು ಅಂತೇಳಿ, ಸೊಸೆ ಅತ್ತೆಗೇನು ಅಂತೇಳಿ ಅವ್ರದ್ದು ವಿಚಾರ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ಅದನ್ನು ಅವ್ರ ಪಾಡಿ ಬಿಟ್ಬಿಡ್ಬೇಕು, ಅವರವರೇ ಸರಿ ಹೋಗ್ಕೊಡ್ತಾರೆ. ಈಗ ನೀವು ಮಧ್ಯ ಪುರುಷನಾಗಿ ನೀವೇನು ಮಾಡ್ಬೋದು? ತೀರಾ ಮನೆ ಕಿತ್ತೋಗೋ ಮಟ್ಟಿಗೆ, ಮನೆ ಹಾಳಾಗೋ ಮಟ್ಟಿಗೆ ಏನೋ ಇವರಿಬ್ಬರದ್ದು ದೊಡ್ಡ ವಿಚಾರ ದೊಡ್ಡದಾಗ್ತಿದೆ ಅಂದಾಗ ನೀವು ತಲೆ ಹಾಕಬೇಕೇ ಹೊರತು, ಹೆಂಡತಿಯನ್ನು ನೋಡೇ ನನ್ನ ತಾಯಿ ಬಗ್ಗೆ ನೀನು ಮಾತಾಡೋದಲ್ಲ, ಹಿಂಗೆ ಯೋಚನೆ ಕೂಡ ಮಾಡಬಾರ್ದು ಅಂತ ನೀವು ತೀರಾ ಅದನ್ನು ಬಲವಂತವಾಗಿ ಮಡಚಿಡ್ಲಿಕ್ಕೆ ಹೋದರೆ ಅದು ಮತ್ತಷ್ಟು ಸಿಡಿಯುತ್ತೆ. ನಿಮ್ಮ ಹೆಂಡತಿಯ ಆಲೋಚನೆ, ನಿಮ್ಮ ತಾಯಿಯ ಕುರಿತು ನಿಮ್ಮ ಹೆಂಡತಿಗೆ ಏನು ಅಭಿಪ್ರಾಯ ಇರಬೇಕು ಅದು ಬದಲಾಗದೇ ಇರ್ಬೋದು, ಅದು ಹಾಗೇ ಇರ್ಬೋದು. ನಿಮ್ಮ ತಾಯಿ ಸಾಯೋವರೆಗೂ ಅದು ಹಾಗೇ ಇರ್ಬೋದು. ಬಟ್ ನೀವೇನು ಮಾಡ್ಬೋದು? ಈ ಕಡೆ ಅಂದರೆ ಬಿದ್ದು ಹೋಗ್ತಿರೋ ಮರ ಅಂತ ನಾನು ನೀರು ಹಾಕದೇ ಇರ್ಲಿಕ್ಕಾಗಲ್ಲ, ಅಥವಾ ಚಿಗುರ್ತಾ ಇರೋ ಮರಕ್ಕೂ ನಾನು ನೀರು ಹಾಕದೇ ಇರ್ಲಿಕ್ಕಾಗಲ್ಲ. ಬಿದ್ದು ಹೋಗ್ತಿರೋ ಮರ, ಚಿಗುರ್ತಿರೋ ಮರ ಎರಡೂ ನನಗೆ ಮುಖ್ಯನೇ. ಹೌದು ಸರ್. ಬಟ್ ಏನಂದರೆ ಬಿದ್ದು ಹೋಗ್ತಿರೋ ಮರ ಒಂದು ದಿವಸ ಬಿದ್ದು ಹೋಗುತ್ತೆ, ಚಿಗುರ್ತಿರೋ ಮರವೂ ಕೂಡ ಒಂದು ದಿವಸ ಬಿದ್ದು ಹೋಗುತ್ತೆ. ಬಟ್ ನಾನು ಅವೆರಡನ್ನೂ ಸಮಾನವಾಗಿ ನೋಡಿದೆ ಅನ್ನೋ ತೃಪ್ತಿ ನನಗಿದ್ರೆ ಸಾಕು. ಈಗ ನಾನು ಸಂಪೂರ್ಣವಾಗಿ ನೋಡಪ್ಪ, ನಿಮ್ಮ ತಾಯಿಯನ್ನೇ ಅವಮಾನ ಮಾಡೋ ಇಂಥ ಹೆಂಡತಿ ನಿನಗೆ ಬೇಕನೆಯ, ಬಿಟ್ಬಿಡೆಯ, ಅವಳು ಬೇಡ ಕಣೆಯ ಅಂತಲೂ ಹೇಳಲಿಕ್ಕಾಗಲ್ಲ. ನೋಡಪ್ಪ ಹೆಂಡತಿ ಭಾಳ ಮುಖ್ಯ ಕಣೆಯ, ಯಾಕಂದ್ರೆ ಸಂಸಾರ ನೋಡ್ಕೊಂಡು ಹೋಗ್ಬೇಕಾದ್ರೆ ಅವಳು ತಾಯಿ ಬಿಟ್ಬಿಡೆಯ ಅಂತಲೂ ಹೇಳಲಿಕ್ಕಾಗಲ್ಲ. ಇಲ್ಲಿ ನೀವೇನು ಮಾಡ್ಬೋದು? ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಸ್ವಲ್ಪ ಯೋಚನೆ ಮಾಡಿ, ಹೆಂಡತಿಯ ಕುರಿತಾಗಿ ಆಗಿರ್ಬೋದು, ತಾಯಿಯ ಕುರಿತಾಗಿ ಆಗಿರ್ಬೋದು, ನೀವು ಅದು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಇವತ್ತು ಬೆಳಿಗ್ಗೆ ಸರಿ ಅನ್ಸಿದ್ ಸಂಜೆ ಅಷ್ಟೊತ್ತಿಗೆ ಮತ್ತೆ ಉಲ್ಟಾ ಆಗಿರುತ್ತೆ ಸರ್. ನಾ ಏನ್ ತಕೊಂಡಿರ್ತೇನೆ ಸರ್, ನಾವಂದ್ರೆ ನಾನು ಈ ತರ ಡ್ರಿಂಕ್ಸ್ ಮಾಡ್ಬಾರ್ದು, ಅವ್ರ ನಮ್ಮ ತಾಯಿನ ಚಾನಲ್ ಕಂದಿರ್ಬೇಕು, ನನ್ನ ಹೆಂಡತಿನ ಚಾನಲ್ ಕಂದಿರ್ಬೇಕು ಅಂತ ಭಾಳ ಮಾಡ್ಬಿಡ್ತೇನೆ ಸರ್ ನಾನು. ಆದ್ರೂ ನಪ್ಪಟ್ಟು ನಾನು ಯೋಚನೆ ಮಾಡೋ ಟೈಮ್ ಏನ್ಬಿಡ್ತು ಸರ್, ಅದು ನಮ್ಗೆ ನಮ್ಗೆ ಹಿಂಗಾಗ್ಬಿಡ್ತಲ್ಲ ಹಿಂಗಾಗ್ಬಿಡ್ತಾವ ಅಂತಂದು ಭಾಳ ಒಂಥರ ಮನ್ಸಿಗೆ ತಾಯಿ ಹಬ್ಬ ಅಂದ್ರೆ 3 ಹೊತ್ತು ಊಟ,
ಮಾತ್ರೆ ಆಸ್ಪತ್ರೆ ವಿಚಾರ ಬಿಟ್ಟರೆ ಅಷ್ಟು. ತೀರಾ ಅವ್ರು ನೋಡ್ಕೊಳ್ಳೋಕೆ ಇಡೀ ಮನೆ ಮಠ ಮಾರಬೇಕಾದ ಸ್ಥಿತಿ ಏನಿಲ್ಲ, ಹೌದಲ್ಲಪ್ಪ? ಹೌದು ಸರ್. ಅರ್ಥ ಆಯ್ತಲ್ಲಪ್ಪ? ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಯ್ಯ. ಬಟ್ ಇದರಿಂದ ನೀವು ಹೆಂಡತಿ ಹೊಡಿಯೋದು, ಕುಡ್ಕೊಂಡು ಬರೋದು, ಇದೇನಾಗ್ಬಿಡುತ್ತೆ, ತಾಯಿ ಅನ್ನೋ ವಿಚಾರವನ್ನು ನೀವು ತುಂಬ ಪ್ರೀತಿ ಮಾಡ್ತೀರಾ ಅನ್ನೋದನ್ನು ನೀವು ಈ ರೀತಿ ತೋರಿಸ್ಕೊಳಕ್ಕೆ ಹೋದ್ರೆ ಕಡೆಗೆ ನೀವು ಹಾಳಾಗ್ತೀರಾ. ಹೌದು ಸರ್, ಇದು ನಿಜ ಸರ್. ತಾಯಿ ಹತ್ರ ಕೂತ್ಕೊಂಡು ಮಾತಾಡಿ ನಿಮ್ಮ ಸೊಸೆ ಏನು ಸ್ವಲ್ಪ ಅಥವಾ ನಿಮ್ಮ ಹೆಂಡತಿ ಒಂಚೂರು ನೋವು ಕೊಟ್ಟರೆ ನೀವು ತಾಯಿಗೆ ಆ ನೋವಿಗಿಂತ 10ರಷ್ಟು ಪ್ರೀತಿ ಕೊಡಿ, ಆ ನೋವು ಮರೆತೇ ಹೋಗುತ್ತೆ, ಹೌದಲ್ಲಪ್ಪ? ಹೌದು ಸರ್. ಈಗ ಸೊಸೆ ಹಿಂಗೆ ನನ್ನ ಹೆಂಡತಿ ನಮ್ಮ ಅಮ್ಮನಿಗೆ ಹಿಂಗೆ ಅಂದ್ಬಿಟ್ಲಲ್ಲ ಅಂತ ನಾನು ತೀರಾ ಅಮಾನವೀಯವಾಗಿ ಅಮ್ಮನನ್ನು ಕತ್ತಿಸಿ ಸಾಯಿಸೋವಷ್ಟು ನೀಚಳ ಆದರೆ ಅವನು ಒಡ್ಡಾಚೆ ಹಾಕು ಅಂತ ನಾನೇ ಹೇಳ್ತಾ ಇದ್ದೆ. ಹ್ಞೂ ಸರ್. ಬಟ್ ಆ ಮಟ್ಟಿಗಿಲ್ಲ, ಅರ್ಥ ಆಯ್ತಲ್ಲ? ಮಾತು ಬರೋದು ಹೋಗೋದು ಈ ಕಾಲದಲ್ಲಿ ಅದೇಳ್ತಾರಲ್ಲ, ಸಾವಿಲ್ಲದ ಮನೆಯಿಂದ ಅಥವಾ ಸಾಸಿವೆ ತಗೊಂಡು ಬಾ ಅಂತ ಹೇಳ್ತಾರಲ್ಲ, ಹಾಗೆ ಅತ್ತೆ ಸೊಸೆ ಜಗಳ ಹೊರಗಿನ ವ್ಯಕ್ತಿತ್ವ ಅಥವಾ ಹೊರಗಡೆ ತೋರಿಸ್ಕೊಳ್ಳೋರು ಒಂದು ಕಡೆ, ಒಳಗಡೆನೆ ಶೀತಲ ಸಮರ ಮಾಡೋರು ಎಷ್ಟು ಜನ ಇದ್ದಾರೆ ಈ ಜಗತ್ತಲ್ಲಿ. ಜುಟ್ಟಿಡ್ಕೊಂಡು ಹೊಡೆದಾಡೋ ಅತ್ತೆ ಸೊಸೆ ಒಂದು ಕಡೆ ಆದರೆ ಮನಸ್ಸಲ್ಲೇ ಒಳ್ಳೆ ಸಮಯಕ್ಕೆ ಕಾದು ಗುಂಡಿ ತೋಡೋರು ಎಷ್ಟು ಜನ ಇದ್ದಾರೆ. ಹಾಗಾಗಿ ಈ ಅತ್ತೆ ಸೊಸೆ ವಿಚಾರ ಒಂಚೂರೂ ತೊಂದರೆ ಇಲ್ದಂಗಿರೋರು ಈ ಜಗತ್ತಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇವತ್ತಿಲ್ದೆ ಹೋದ್ರು ನಾಳೆ ದಿನ ಏನೋ ಒಂದು ಬಂದೇ ಬರುತ್ತೆ. ಅದರಲ್ಲೂ 3-4 ಜನ ಮಕ್ಕಳು, 3-4 ಜನ ಸೊಸೆದಿರು ಅಂತ ಇದ್ದಾಗ ಇದೆಲ್ಲ ಕಾಮನ್. ನೀವು ಅದರಿಂದ ಕುಡ್ದು ಹೆಂಡತಿಗೆ ಹೊಡೆದು ಯಾಕಪ್ಪ? ಹೆಂಡತಿ ಸೇವೆ, ನನ್ನ ಅಮ್ಮನ ಸೇವೆ ಮಾಡ್ತಿಲ್ಲ, ಒಬ್ಬ ಮಗನಾಗ ನೀವು ಮಾಡು, ಪರವಾಗಿಲ್ಲ. ಹೆಂಡತಿಗೆ ಹೊಡೆದೋ ಬುದ್ಧಿ ಕಲಿಸೋದು ಬೇಡ. ಹೆಂಡತಿ ಮಾಡಬೇಕಾದ ಕೆಲಸವನ್ನು ನೀವು ಅಮ್ಮನ ಬಟ್ಟೆ ಒಗೆಯೋದು, ಅದರಿಂದ ಆ ಹೆಂಡತಿಗೆ ನಾಚಿಕೆ ಆಗಬೇಕು. ನಾವು ಹೊಡೆದೋ ಮಾಡ್ಲಿಕ್ಕೆ ಹೋದ್ರೆ ಕಡೆಗೆ ಅದು ಕಿತ್ತು ಹೋದ್ರೆ ಏನು ಮಾಡ್ತೀಯ? ಹೆಂಡತಿ ವಿಚಾರ ಬಿಟ್ಬಿಡು. ಕುಡಿಯೋದು ಒಳ್ಳೇದಲ್ಲ. ತಾಯಿಯ ಕಾರಣಕ್ಕೆ ಹೆಂಡತಿಯ ಕಾರಣಕ್ಕೆ ಕುಡಿಯೋದು ಕಲ್ತ್ಕೊಂಡು ಇವರಿಬ್ಬರೂ ಜಗಳ ಆಡಿಕೊಂಡು ಏನು ತೊಂದರೆ ಮಾಡಿಕೊಂಡ್ರೆ ಸಂಸಾರ ಮಾಡಲಿಕ್ಕೆ ನಿಭಾಯಿಸ್ಲಿಕ್ಕೆ ನೀನು ಗಟ್ಟಿಯಾಗಿರಬೇಕು. ನೀನೇ ಕೂಡದ ಅರ್ಧಂಬರ್ಧ ಜೀವ ಆಗಿ ಮಲಗಿದ್ರೆ ಕಡೆಗೆ ತಾಯಿ ಅಥವಾ ಹೆಂಡತಿ ಅತ್ತೆ ಸೊಸೆ ಜಗಳ ಸರಿ ಮಾಡ್ಲಿಕ್ಕೆ ಹೋಗಿ ಇಡೀ ವಂಶನೇ ಇದಾಗೋದು ಬೇಡ. ನಮ್ದು ಸರ್ ನಮ್ದು ಹಳ್ಳಿ ಒಂದು ಚಿಕ್ಕದಳ್ಳಿ ಸರ್ ಅದು. ನಮ್ಮ ಹಳ್ಳಿಯಲ್ಲಿ ಸರ್ ನಮ್ಮ ಅಮ್ಮನ ವಯಸ್ಸು ಬಳಸಿದ್ರೆ ಯಾರಲ್ಲ ಸರ್ ಇಲ್ಲಿ. ನಮ್ಮ ಸರ್ ಧ್ವನಿ ಕೇಳಿಸ್ತಾ ಇಲ್ಲ. ನಮ್ದು ಚಿಕ್ಕ ಹಳ್ಳಿ ಸರ್ ಇದು, ಸಣ್ಣ ಹಳ್ಳಿ ಸರ್ ಇದು. ಆದ್ರೆ ನಮ್ಮ ಅಮ್ಮನ ಕಂಡು ಎಷ್ಟು ಜನ ಪ್ರೀತಿ ಮಾಡ್ತಾರೆ ಸರ್ ಇಲ್ಲಿ ನಮ್ಮ ಊರಲ್ಲಿ. ಅಂದ್ರ ನಾವು ಮಾಡ್ತಾರೆ ಸರ್, ಅಷ್ಟು ಪ್ರೀತಿ ಮಾಡ್ತಾ ಇದಾರ ಅವ್ರಿಗೆ ನಮ್ಮ ಅಮ್ಮ. ಸರಿನಪ್ಪ. ಈಗ ಹೊರಗಡೆ ಪಕ್ಷದ ಕಾರ್ಯಕರ್ತರಿಂದ ಸಿಗುವ ಪ್ರೀತಿ ಒಳಗಡೆ ಶಾಸಕರಿಂದ ಸಿಗುತ್ತೆ ಮುಖ್ಯಮಂತ್ರಿಗೆ ಅಂತ ಏನಿಲ್ಲ. ಅರ್ಥ ಆಯ್ತಲ್ಲಪ್ಪ? ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂದ್ಕೋ, ರಾಜ್ಯದ ಮುಖ್ಯಮಂತ್ರಿ. ಶಾಸಕರೆಲ್ಲರೂ ಈ 28 ಜನ ಶಾಸಕರು ಅಥವಾ 90 ಜನ ಶಾಸಕರು 114 ಜನರ ಶಾಸಕರ ಬೆಂಬಲದಿಂದಲೇ ಮುಖ್ಯಮಂತ್ರಿ ಆಗಿರ್ತಾನೆ. ಅವನಿಗೆ ಹೊರಗಡೆ ಆ ಮುಖ್ಯಮಂತ್ರಿ ಆದವನು ಹೊರಗಡೆ ಎಲ್ಲೋ ರ್ಯಾಲಿಗೋ ಯಾವುದೋ ಪ್ರೋಗ್ರಾಮ್ಗೆ ಹೋದ್ರೆ ಅಭಿಮಾನಿಗಳು ಮುತ್ತಿಕ್ತಾರೆ. ಆದರೆ ಒಳಗಡೆ 114 ಜನರ ಶಾಸಕರ ಬೆಂಬಲ ಇಲ್ಲ ಅಂದಾಗ ಹೊರಗಡೆ ಕಾರ್ಯಕರ್ತರ ಬೆಂಬಲ ತಗೊಂಡು ಏನು ಮಾಡ್ಕೊಳ್ಳೋದು? ಹಂಗೆ ನಿಮ್ಮ ತಾಯಿಗೆ ಊರಿನವರೆಲ್ಲ ಬೆಂಬಲ ಇರ್ಬೋದು, ಬಟ್ ಮನೆ ಒಳಗಡೆ ಇರೋರು ಬೆಂಬಲ ಇಲ್ಲ ಅಂದರೆ ಏನು ಮಾಡ್ಕೊಳ್ಳೋದು? ಊರಿನವ್ರು ನನ್ನ ತಾಯಿ ತುಂಬ ಪ್ರೀತಿಸ್ತಾರೆ, ಫೈನ್, ಅದೊಂದು ಕಡೆ ಇಡೋಣ. ಬಟ್ ಸೊಸೆಯಾಗಿ ಆ ಪ್ರೀತಿ ಇನ್ನೂ ಸಿಕ್ಕಿದಾಗ ಇನ್ನೂ ಖುಷಿ ಅಲ್ವಾ? ಬಿಡಪ್ಪ, ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ. ಬಟ್ ನಾನಿಷ್ಟೇ ಹೇಳ್ತೀನಿ, ನಿಮ್ಮ ಹೆಂಡತಿಯನ್ನು, ಯಾಕಂದರೆ ನೀವು ತಾಯಿ ಜೊತೆ ಬೆಳೆದಿದ್ದೀರಾ, ಅವ್ರ ಜೊತೆ ನಿಮಗೊಂದು ಭಾವನಾತ್ಮಕ ನಂಟಿದೆ. ಬಟ್ ನಮ್ಮಷ್ಟೇ ನಂಟು ಆ ಹೆಂಡತಿಗೂ ಇರಬೇಕು ಅಂತ ಏನಿಲ್ಲ. ಯಾಕಂದರೆ ನಿನ್ನ ತಾಯಿ ಜೊತೆ ಹೇಗೆ ವರ್ತಿಸ್ತಾರೋ ಅವ್ರ ತಾಯಿ ಜೊತೆ ಅವ್ರು ಹಂಗೆ ವರ್ತಿಸಲ್ಲ. ಯಾಕಂದರೆ ನಿಮಗೆ ನಿಮ್ಮ ತಾಯಿ ಜೊತೆ ಏನು ನಂಟಿದೆ, ಅವ್ರಿಗೆ ಅವ್ರ ತಾಯಿ ಜೊತೆ ನಂಟಿದೆ. ಅದನ್ನು ಮೀರಿ ನಿಮ್ಮ ತಾಯಿಯನ್ನು ಅವ್ರ ತಾಯಿ ಅಂದ್ಕೊಳ್ಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಕೆಲವೊಬ್ಬರಿಗೂ ವರ್ಷಗಟ್ಟಲೆ ಅಲ್ಲ, ಜನ್ಮಗಟ್ಟಲೆ ಬೇಕಾಗುತ್ತೆ. ಅದೇ ಸರ್, ನಾವ್ ಆತರ ಮಾಡಕ್ಕೆ ಮಾಡಿ ಸರ್, ನಮ್ಗೆ ಒಂದ್ ಸ್ವಲ್ಪ ಈ ತರ ಆತರ ಅವ್ರು ಮಾಡಕ್ಕೆ ನಮ್ಗೆ ಸ್ವಲ್ಪ ಅವ್ರು ಈ ತರ ನಮ್ ತಾಯಿ ತರ ಮಾಡ್ತಿರಲ್ಲ, ಮತ್ತೆ ಯಾಕಂದ್ರೆ ನಿಮ್ ತಾಯಿ ಆಕೆ ಬಂದ್ರೆ ಹೆಂಗ್ ಮಾಡ್ತೀರಿ ಅಂತ ನಮ್ಗೆ ಆದೇಶ ಇಟ್ಟು ಬಂದು ಜಗ ಮಾಡಂಗ ಆಗ್ಬಿಡುತ್ತೆ ಸರ್. ನಿಮ್ ತಾಯಿಗೆ ನಿಮ್ ಹೆಂಡತಿ ಹೊಡೆದಿದ್ದಾರ?
ಏನ್ ಸರ್? ನಿಮ್ಮ ತಾಯಿಗೆ ನಿಮ್ಮ ಹೆಂಡತಿ ಸಾರಿ ನಿಮ್ಮ ತಾಯಿಗೆ ನಿಮ್ಮ ಹೆಂಡತಿ ಹೊಡೆದಿದ್ದಾರ? ಆತರ ಏನು ಸರ್? ಮತ್ತೇನು ನಿಮ್ಮ ದಣೆ ಬರ ಆತರ ಹೊಡೆದೇ ಪಡೆದೇನೆ ಸರ್. ಏನ್ ಕರೆಕ್ಟ್ ನೋಡ್ಕೊಂತ ಸರ್. ಅದೇ ನೋಡೇ ಇಲ್ಲಿ ಕೇಳಿಸ್ಕೊಳಪ್ಪ ನೀನು ಮೊದಲು. ಏನ್ ಸರ್? ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ ಮೊದಲು. ಹ್ಞೂ ಸರ್. ಹೊಡೆದಿಲ್ಲ ಬಡ್ದಿಲ್ಲ ಏನೂ ಮಾಡಿಲ್ಲ, ನೋಡ್ಕೊಳ್ತಿಲ್ಲ ಹೌದು. ಬಟ್ ನೀನು ಅದನ್ನ ಇಷ್ಟು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಜೀವನ. ಇವತ್ತು ಕತ್ತಿಡ್ದು ಆಚೆ ನೂಕೋ ಸೊಸೆ ಅಂದಿರನ್ನು ನೋಡ್ತಾ ಅವ್ರನ್ನೇ ಸರಿ ಮಾಡಿ ಸರಿ ಆಗ್ರಿ ಇರಮ್ಮ ಅಂತ ಹೇಳ್ತಾ ನಿಮ್ದು ಏನೂ ಇಲ್ಲ. ಚಿಕ್ಕ ಚಿಕ್ಕ ಮಾತಿಗೆಲ್ಲ ನೀನು ಇದನ್ನ ದೊಡ್ಡದು ಮಾಡ್ಕೊಂಡ್ರೆ ಹೊಡೆದಿಲ್ಲ ಬಡ್ದಿಲ್ಲ ಕತ್ತಿಡ್ದು ಆಚೆ ನೂಕಿಲ್ಲ, ಕೊಲ್ಲೋಕೆ ಸ್ಕೆಚ್ ಹಾಕಿಲ್ಲ, ಏನೂ ಮಾಡಿಲ್ಲ. ಇಲ್ಲ ಸರ್ ಆತರ ಏನು ಸರ್. ನೀವು ನಿಮ್ಗೆ ಅದನ್ನು ಸರಿಯಾಗಿ ನಿಭಾಯಿಸೋಕೆ ಬರ್ತಾ ಇಲ್ಲ. ನಿಮ್ಮ ಯೋಗ್ಯತೆಯನ್ನು ಗಟ್ಟಿ ಮಾಡ್ಕೊಳ್ಳಿ. ಅರ್ಥ ಆಗುತ್ತೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ. ಬಟ್ ಅದೇ ಸರ್ ಈಗ ನಿಮ್ಮ ಹೆಂಡತಿನೂ ಕೇಳ್ತಿರೋ ಪ್ರಶ್ನೆಯಲ್ಲಿ ತಪ್ಪೇನಿಲ್ವಲ್ಲಪ್ಪ. ನಾನೇ ಒಬ್ಳು ಯಾಕೆ ನೋಡ್ಕೊಳ್ಬೇಕು, ಎಲ್ಲ ನೋಡ್ಕೊಳ್ಳಿ ಅಂದ್ಕೊಳ್ಳೋ ತಪ್ಪೇನಿದೆ? ನೀವು ನೋಡ್ಕೊಳ್ಳಿ, ನಾನು ಅದನ್ನು ಬೇಡ ಅಂತ ಹೇಳಲ್ಲ. ಬಟ್ ಆಕೆ ಕೇಳ್ತಿರೋ ಪ್ರಶ್ನೆ ಸರಿ ಇದೆಯಲ್ಲ? ಏನ್ ಸರ್? ಆಕೆ ಕೇಳ್ತಿರೋ ಪ್ರಶ್ನೆ ಸರಿಯಾಗಿ ಇದೆಯಲ್ಲಪ್ಪ? ಅದೇ ಸರಿಯಾಗಿ ಸರ್. ಅದೇ ನಮಗೆ ಆತರ ಅಲ್ಲ ಸರ್. ಈಗ ಅವ್ರು ಹೆಂಗ್ ಗೊತ್ತ ಸರ್, ಅವರು ಈಗ ಅವ್ರು ಯಾವ್ದಾರ ಇದ್ ಮಾಡ್ತಾ ಇಲ್ಲ ಸರ್. ಅಂದ್ರೆ ಈಗ ಸರ್ ಹೆಂಗ್ ಗೊತ್ತಾ ಸರ್, ನಮ್ಮ ಅಮ್ಮರೇ ಈಗ ನಾನೇ ಬೇಕಂತ ನಮ್ಮ ಅಮ್ಮರಿ ಸರ್. ಅಂದ್ರ ನಿನ್ ಮನಿ ಬಿಟ್ಟು ನಾ ಎಲ್ಲಿ ಹೋಗಲ್ಲ. ಆಯ್ತು ನೋಡ್ಕೋ. ಬಟ್ ಅದೇ ಸರ್ ನಾವು ಕೇಳಿಸ್ಕೊ, ನಂಗೆ ಅರ್ಥ ಆಯ್ತು. ನೀನು ಇರೋ 4 ಜನದಲ್ಲಿ ನಿನಗೆ ಜಾಸ್ತಿ ಪ್ರೀತಿ ಅಥವಾ ನಿನ್ ಬಿಟ್ಟು ಹೋಗ್ಲಿಕ್ಕೆ ನಿಮ್ಮ ತಾಯಿಗೆ ಇಷ್ಟ ಇಲ್ಲ, ಅಷ್ಟೇ ತಾನೇ? ಹೌದು ಸರ್. ಬಟ್ ನಿಮ್ಮ ಹೆಂಡತಿ ವಿಚಾರದಲ್ಲೂ ನೀವು ನಿಮ್ಮ ತಾಯಿಗೆ ನಿಮ್ಮ ಜೊತೆ ಇರ್ಲಿಕ್ಕೆ ಇಷ್ಟ ಇದೆ, ಅದು ಆಕೆಯ ಹಕ್ಕು, ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಹೆಂಡತಿ ಸ್ವಲ್ಪ ಯಾಕೋ ಆ ಕಡೆ ಈ ಕಡೆ ಮಾತಾಡ್ತಿದ್ದಾರೆ ಎಂದಾಗ ನೀನು ಹೊಡೆಯೋದು ಬಡಿಯೋದು ಮಾಡ್ಬಿಟ್ರೆ ಅದಾಗಲ್ಲ. ಅದೇ ಸರ್, ಅದೇ ಸಿಟಿಗೆ ಸ್ವಲ್ಪ ಅಷ್ಟ ಆತರ ಮಾಡಿದ್ ಸರ್. ಕಡೆಗೆ ಸಂಸಾರನು ಕಳ್ಕೊಳ್ತೀರ ಅಷ್ಟೇ. ಆತರ ಅಲ್ಲಿ ಮಟ್ಟ ಹೋಗಿ ಬಂದಿದೆ ಸರ್. ಈಗ ಹೋಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಇದೇ ತರ ಅಯ್ಯೋ ಯಾಕೋ ಗೊತ್ತಿಲ್ಲ ನಂಗೆ, ಆಯ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಂಗೆ, ಹಿಂಗ ಅನ್ಸುತ್ತೆ. ಅದೇ ಸರ್, ಲೋಕದಲ್ಲಿ ಎಷ್ಟು ಭೀಕರವಾಗಿ ನಡೀತಾ ಇದೆ. ಇನ್ನು ಎಷ್ಟು ಸೊಸೆಯಂದಿರು ಅತ್ತೆಯನ್ನು ಎಷ್ಟು ಕೀಳು ಮಟ್ಟದಲ್ಲಿ ನಡೆಸ್ಕೊಳ್ತಾವ್ರೆ. ಅದಿನ್ನೂ ನನ್ನ ಮನೆಯಲ್ಲಿ ನಡೀತಾ ಇಲ್ಲಪ್ಪ. ನನ್ನ ಹೆಂಡತಿ ಸ್ವಲ್ಪ ಪುಣ್ಯವಂತೇನೆ, ನಾನು ಪುಣ್ಯವಂತನೇ ಅಂದ್ಕೊಳ್ಬೇಕು. ಅದೇ ಸರ್, ನಮ್ದು ಈಗ ಅಲ್ಲಿ ನೀವ್ ಹೇಳಿದೆ ಸರ್, ಅಲ್ಲಿ ಮಟ್ಟ ನಡೆದು ಬಂದಿದೆ ಸರ್. ಈಗ ಅದೇ ಆದ್ರೆ ನಾವು ಮತ್ತ ಈ ತರ ಆಗಬಾರ್ದಲ್ಲ ಅಂತ ಸ್ವಲ್ಪ ಮತ್ತೆ ತಾಳ್ಮೆ ಸರ್. ನಾನೇ ನೀವು ಅದನ್ನು ಕುಡಿಯೋದ್ರಿಂದ ಹೋಗಿ ಹೆಂಡತಿಗೆ ಹೊಡೆಯೋದ್ರಿಂದ ಸರಿ ಹೋಗೋದಲ್ಲ. ಇಂಥದ್ದೇನೋ ಆದಾಗ ನೋಡಪ್ಪ, ನಿನ್ನ ಅಮ್ಮನಿಗೆ ಇದನ್ನೆಲ್ಲ ಎದುರಿಸಿ ಅನುಭವ ಇದೆ ಸರ್. ನೀವೊಬ್ಬ ತಾಯಿಗೆ ಬಹಳ ಪ್ರೀತಿಯ ಮಗನಾಗಿ ಅಥವಾ ನೀವು ಒಬ್ಬ ಒಳ್ಳೆ ಮನುಷ್ಯರಾಗಿ ನಮ್ಮ ತಾಯಿಗೆ ಏನೋ ಒಂಚೂರು ನೋವಾಗಬಾರ್ದು ಅಂತ ಬಯಸ್ತೀರಾ. ಆದರೆ ಅದು ಹಾಗಿಲ್ಲ. ನೀನು ನೋವು ಕೊಡದೆ ಹೋದ್ರು ಇನ್ಯಾರೋ ನೋವು ಕೊಡ್ತಾರೆ, ಅದು ಪ್ರಕೃತಿ ಗುಣ. ಹೌದು ಸರ್. ನನ್ನ ಮಗನಿಗೆ ನಾನು ಒಂದು ಏಟು ಹೊಡಿದಂಗೆ ಕಾಪಾಡ್ಬೋದು. ಬಟ್ ನನ್ನ ಮಗ ಕುಡ್ದು ಈ ದಾಂಧಲೆ ಮಾಡಿ ಇನ್ನೆಲ್ಲೋ ಹೋಗಿ ಗಲಾಟೆ ಮಾಡಿದಾಗ ಬೇರೆಯವರು ಹೊಡಿಬಾರ್ದು ಅಂದ್ರೆ ಅದು ಹೆಂಗೆ? ಹೌದು ಸರ್, ನಮ್ಮ ಅಮ್ಮ ಅದು ನೋಡ್ತೀನಿ, ಅದು ಆ ಥರ ನೋಡ್ತೀನಿ ಸರ್. ಅದನ್ನೇ ಹೇಳ್ತಾ ಇರೋದು, ನಿನ್ನ ತಾಯಿಗೆ ನೋವು ಕೊಡಬಾರ್ದು ನಾನು ಅಂದ್ಕೊಳ್ಳೋದು ನಿಮ್ಮ ಮಗನಾಗ ಸಹಜ ಗುಣ. ಅದ್ರ ಹೊರಗಡೆಯಿಂದ ಸೊಸೆಯಿಂದಲೋ ಮೊಮ್ಮಕ್ಕಳಿಂದಲೋ ಇನ್ಯಾವುದೋ ಸೊಸೆಯಿಂದಲೋ ಆದಾಗ ಅದಕ್ಕೆ ನೀನೇನು ಮಾಡ್ಲಿಕ್ಕಾಗಲ್ಲ. ಅದೇ ಸರ್, ನೀನೇನು ಮಾಡ್ಬೋದು, ನಿನ್ನ ಕಡೆಯಿಂದ ಕೊಡಬಹುದಾದ ಪ್ರೀತಿಯನ್ನು ಯಥೇಚ್ಛವಾಗಿ ಕೊಡಪ್ಪ ಅಷ್ಟೇ. ಅದನ್ನು ಬಿಟ್ಟು ಅವಳು ನನ್ನ ಹೆಂಡತಿ ನನ್ನ ಮನೆಗೆ ಪ್ರೀತಿ ಕೊಡ್ತಿಲ್ಲ, ನನ್ನ ಅಣ್ಣಂದಿರು ನನ್ನ ಮನೆಗೆ ಪ್ರೀತಿ ಕೊಡ್ತಿಲ್ಲ, ನೀನು ಅವ್ರ ಬಗ್ಗೆ ಮಾತಾಡ್ಬೋದೇ ಹೊರತು ನೀನು ಅಲ್ಲಿ ಏನೂ ಬದಲಾವಣೆ ತರಲಿಕ್ಕಾಗಲ್ಲ. ಇಲ್ಲ ಸರ್. ನಿನ್ನ ಪ್ರೀತಿ ನೀನು ಕೊಡ್ಬೋದಷ್ಟೇ. ಹೌದು ಸರ್. ಸರ್, ಹಾಗಾಗಿ ತಾಯಿಗೆ ಹಣ್ಣು ಹಂಪಲು ತಂದು ಕೊಡೋದ್ರಿಂದ ಹಿಡಿದು ಸಂತೆಗೆ ಹೋದಾಗ ಏನೋ ತಂದು ಕೊಡೋದ್ರಿಂದ ಇಡ್ಬೋದು, ಅದಕ್ಕೆ ಆಕೆ ತಿನ್ನೋದು ಇಷ್ಟ ತಂದು ಕೊಡೋದ್ರಿಂದ ಇಡ್ಬೋದು. ಹೆಂಡತಿ ಅಡುಗೆ ಮಾಡಾದ್ಮೇಲೆ ಹೆಂಡತಿ ಅಮ್ಮನಿಗೆ ಬಡಿಸೋಕೆ ಬರ್ತಾ ಇಲ್ಲ ಅಂದಾಗ ಹೆಂಡತಿ ಆಯ್ತಾನೆ ಅಡುಗೆ ಕೊಡೇಲಿ ಅಮ್ಮನಿಗೆ ನಾನೇ ಬಡಿಸ್ತೀನಿ ಅಂತ ನೀವೇ ಬಡಿಸೋದ್ರಿಂದ ಹೀಗೆ ಒಂದಷ್ಟು ಹೆಂಡತಿ ಮಾಡಬೇಕಿರೋ ವಿಚಾರಗಳನ್ನು ನೀವೇ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಒಂಚೂರು ಸರಿದಾರಿಗೆ ಬರುತ್ತೆ ಹೊರತು ನನ್ನ ಅಮ್ಮನಿಗೆ ತಂದು ಕೊಡೆ ಬೇಡ, ಬೇರೆಯವರು ಮಾಡೋದನ್ನು ನಾನೇ ಮಾಡೋಣ ಆಗಲೇ. ಯಾಕಂದರೆ ನೋಡಪ್ಪ, ಈಗ ತುಂಬ ಸಾರಿ ಈ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಡೆದು ಬುದ್ಧಿ ಕಲಿಸೋದಕ್ಕಿಂತ ನೋಡಿ, ಯಾವುದೋ ಪಿ ಟಿ ಮೇಷ್ಟ್ರು ಹೇಳಿದ್ರಂತೆ, ಯಾರೋ ಯೋಗ ಮಾಡೋ ಮೇಷ್ಟ್ರು, ನೋಡ್ರಪ್ಪ ನೀವು ಕರೆಕ್ಟಾಗಿ ಬೆಳಗಿನ ಜಾವನೆ ಎದ್ದು 5 ಗಂಟೆಗೆ ಫೀಲ್ಡಲ್ಲಿ ಇರಬೇಕಪ್ಪ, ನಾನು ಅದೆಷ್ಟೇ ದೂರ ಆಗಲಿ ನಾನು ಬಂದುಬಿಡ್ತೀನಿ 5 ಗಂಟೆಗೆ ಗಾಡಿ ತಗೊಂಡು
ಈ ಸುತ್ತಮುತ್ತಲಿನ ಈ ಊರಲ್ಲಿರೋ ಮಕ್ಕಳೆಲ್ಲ ದಿನಾಚರಣೆ ಇದೆ, ಗಾಂಧಿ ಜಯಂತಿ, ಅದಕ್ಕೆ ಮಾರ್ಚ್ ಫಾಸ್ಟ್ ಮಾಡಿಸ್ಬೇಕು ಅಥವಾ ಅದಕ್ಕೇನೋ ಮಾಡಿಸ್ಬೇಕು. 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ನೀವು ಬಂದು ಫೀಲ್ಡಲ್ಲಿ ಇರಬೇಕಪ್ಪ, ನಾನು ಅಷ್ಟೊತ್ತಿಗೆ ಎದ್ದು ಬರ್ತೀನಿ ಅಂತ ಹೇಳಿ ಹೋದರು. ಈ 5 ಗಂಟೆಗೆ ಯಾವ ಮಕ್ಕಳು ಅಲ್ಲಿ ಬಂದಿಲ್ಲ. ಹೌದು ಸರ್. ಆದರೆ ಪಿ ಟಿ ಮೇಷ್ಟ್ರು ಮಾತ್ರ ಬಂದಿದ್ದಾರೆ. ಆದರೆ ಮಕ್ಕಳು ಬರಲಿಲ್ವಲ್ಲ ಅಂತ ಮಕ್ಕಳಿಗೆ ಹೊಡಿಲಿಲ್ಲ. ಅಲ್ಲಿ ಏನು 5 ಗಂಟೆಗೆ ಬಂದು ಅವ್ರ ಪಾಡಿಗೆ ಅವರು ಯೋಗ ಮಾಡಿ ಅದು ಏನೇನು ಮಾಡಬೇಕಿತ್ತೋ ಅವರು ಅದನ್ನು ಮಾಡ್ತಾ ಇದ್ರಂತೆ. ಮಕ್ಕಳು ಇಲ್ಲದೆ ಹೋದರು. ಮಕ್ಕಳು 8 ಗಂಟೆ ಆಯಿತು, ಎಚ್ಚರ ಆಯಿತು, ಅಯ್ಯೋ 5 ಗಂಟೆಗೆ ಬರೋಕ್ಕೆ ಹೇಳಿದ್ರು, ಬಿಡ್ತಾರ ಮೇಷ್ಟ್ರು ಅಂತ ಹೋಗಿರೆ. ಮೇಷ್ಟ್ರು, ಯೋಗದ ಮೇಷ್ಟ್ರು ಬಂದು 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ಬಂದು ಅಲ್ಲಿ ಫೀಲ್ಡಲ್ಲಿ ಕೂತಿದ್ರಂತೆ. ಮಕ್ಕಳಿಗೆ ಅವ್ರ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳ್ಕೊಳಕ್ಕೆ ಶುರು ಮಾಡಿಬಿಟ್ರಂತೆ. ಸರ್ ಕ್ಷಮಿಸಿ ಸರ್, ಮಕ್ಕಳಿಗೆ ಹೊಡಿಲಿಲ್ಲ, ಬೈಲಿಲ್ಲ. ಆದರೆ ನಾವು ಬರದೆ ಹೋದ್ರು ಮೇಷ್ಟ್ರು ಬಂದು ಮಾಡ್ತಿದ್ದಾರಲ್ಲ, ನಮ್ಮ ಯೋಗ್ಯತೆಗೆ ಇಷ್ಟು ಅಂತ ಅವರೇ ದೃಷ್ಟಿಕೊಂಡ್ರಂತೆ ಮಕ್ಕಳು. ಹೌದಾ ಸರ್. ಅಂದ್ರೆ ಒಡೆದು ಬಡ್ದು ಸರಿ ಮಾಡೋದಕ್ಕಿಂತ ಈ ರೀತಿಯಲ್ಲಿ ನನಗೆ ತಾನೇ ಬೇಕಾಗಿರೋದು, ಬಿಡಿ ನಾನು ಮಾಡ್ತೀನಿ ಅಂತ ಸ್ವಲ್ಪ ನಿಷ್ಠೂರವಾಗಿ ಮಾತಾಡ್ಬಿಟ್ಟಾಗ ಆಗ ಮಕ್ಕಳಿಗೆ ಕಣ್ಣೀರು ಬಂತು, ಅವರೇ ಕಾಲಿಗೆ ಬಿದ್ದುಬಿಟ್ರಂತೆ. ಹೌದೌದು ಸರ್. ಹಂಗೆ ನನ್ನ ಹೆಂಡತಿ ನನ್ನ ಅಮ್ಮನಿಗೆ ಊಟ ಇಕ್ಲಿಲ್ವ, ನಾನು ಇಕ್ತೀನಿ. ನನ್ನ ಹೆಂಡತಿ ನನ್ನ ಅಮ್ಮನ ಬಟ್ಟೆ ಹೋಗಿಲ್ಲ, ನಾನೇ ಒಗಿತೀನಿ. ಅಯ್ಯೋ ನನ್ನ ಗಂಡ ಈ ಪಾಪ ಈ ಮಟ್ಟಿಗೆ ಅವರೇ ಒಗಿತವರಲ್ಲ ಅಂತ ಅವರಿಗೆ ಅಂತಃಕರಣ ಕರಗಿ ಅವ್ರ ಭಾವನಾತ್ಮಕವಾಗಿ ಅಯ್ಯೋ ನನ್ನ ಗಂಡನಿಗೆ ಇಷ್ಟು ನೋವು ಕೊಡ್ತಿದ್ದೀನಲ್ಲ ಅಂತ ಅವ್ರಿಗೆ ಅನಿಸಿ ಬದಲಾದರೆ ಓಕೆ. ಅದನ್ನು ಬಿಟ್ಟು ನಾನು ಹೊಡಿತೀನಿ ಕುಡಿತೀನಿ ಅಂದರೆ ಅದು ಆಗಲ್ಲ. ಹೊಡಿಯೋದ್ರಿಂದ ಏನು ಬದಲಾವಣೆ ಆಗಲ್ಲ. ಒಬ್ಬೊಬ್ಬ ಅಂದ್ರೆ ನೀವು ಒಂದು ಲಿವರ್ ಕ್ಯಾನ್ಸರ್ ಆಗೋ ಏನೋ ಆಗಿ ಮಲ್ಕೊಳ್ತೀರ ಅಷ್ಟೇ. ಅದೇ ಸರ್, ನೀವು ಹೇಳೋದು ಸರ್ ಆಗ್ಲೇ, ನೀವು ಈಗ ಆ ತರ ಹೊಡೆದ ನಿಮ್ ಸಂಸಾರ ನೀವು ಹಾಳು ಮಾಡ್ಕೊಂತಿದ್ರೆ ಅಲ್ಲಿ ಮಟ್ಟ ಹೋಗಿ ಬಂದಿದೆ ಸರ್ ಈಗ ಅದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಹೆಂಡತಿ ನಿಮ್ಮ ತಾಯಿಗೆ ಏನೇನ್ ಸೇವೆ ಮಾಡ್ಬೇಕು ಅಂತ ನೀವು ಬಯಸ್ತೀರೋ ಅದನ್ನ ನೀವು ಮಾಡಿ, ನಾವೇ ಮಾಡ್ಬೇಕು ಸರ್. ಹೌದು ಸರ್, ಅರ್ಥ ಆಯ್ತಲ್ಲ? ಅದನ್ನ ನಿಮ್ಮ ಹೆಂಡತಿ ನೋಡ್ಲಿ, ಅವರಿಗೆ ಸ್ವಲ್ಪ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಇದ್ರೆ ಅವ್ರಿಗೆ ಅರ್ಥ ಆಗ್ಲಿ, ಆಮೇಲೆ ಅವ್ರು ಸರಿ ಹೋದ್ರೆ ಅದು ಸರಿ ಹೋದಂಗೆ. ಅದನ್ನ ಬಿಟ್ಟು ನಾನು ಬೇರೆ ಮಾರ್ಗ ಹಿಡಿತೀನಿ ಅಂದ್ರೆ ಆಗಲ್ಲ. ಕುಡಿಯೋದ್ ನಿಲ್ಲಿಸಿ ಸರ್. ನಾವು ಅದೇ ಆತರ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇದ್ದೆ ಸರ್ ನಾನು. ಮತ್ತೆ ಅದಕ್ಕೆ ನಮ್ಗೆ ಆಯ್ತಪ್ಪ, ನಾನು ಅದನ್ನೇ ಹೇಳಿದೀನಿ, ಅದು ಕುಡಿಯೋದಲ್ಲ. ನಾವು ಜಾಸ್ತಿ ನೋಡಿದ್ವಿ ಸರ್, ಹಂಗಾಗಿ ನಾವು ನಿಮ್ ಕೂಡ ಸ್ವಲ್ಪ ಮಾತಾಡ್ಬೇಕಂತ ಬಹಳ ಮನ್ಸಿಗೆ ಇದೆ ಸರ್. ಅದೇ ಏನಪ್ಪಾ, ನಿಮ್ ಕೂಡ ಅದೇ ಮಾತಾಡ್ಬೇಕಂತ ಬಹಳ ಇದೆ ಸರ್, ಹಂಗಾಗಿ ಕಾಲ್ ಮಾಡ್ತಾ ಇದ್ದೆ, ಕಾಲ್ ರೀಚ್ ಆಗ್ತಾ ಇದ್ದಿಲ್ಲ ಸರ್. ಅದು ಆಯಿತು, ಸಂತೋಷ ಆಯಿತು. ಬಟ್ ನಾನು ಇಲ್ಲಿ ಹೇಳ್ತಾ ಇರೋ ಸಲಹೆ, ನಿನ್ನ ಹೆಂಡತಿಯ ಮೈ ಮೇಲೆ ನಿನ್ನ ಒಂದು ಏಟು ಬೀಳೋದು, ಬೈಯೋದು ಇದ್ಯಾವುದು ನೀನು ಮಾಡಬಾರ್ದು. ನಮಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಸರ್. ನಮಗೆ ನಮ್ಮ ಅಮ್ಮರ ಮೇಲೆ ಅಷ್ಟೇ ಸರ್. ನಮಗೆ ಅವರು ಒಂದ್ಪಟ್ಟು ಹೊಡಿಬಾರ್ದು, ಅವ್ರು ಒಂದ್ಪಟ್ಟು ಚೆನ್ನಾಗಿ ಅಂತ ಬಹಳ ಇಷ್ಟಪಡ್ತೀನಿ ಸರ್. ಅದನ್ನೇ ನೀನು ಎಚ್ಚರ ಮಾಡ್ತಾ ಇದ್ದೀನಿ. ತೀರಾ ಹೊರಗಡೆ ಅತ್ತೆ ಸೊಸೆ ಜಗಳ ಕೊಲ್ಲೋ ಮಟ್ಟಕ್ಕೆ ಹೋಗಿದೆಯಲ್ಲ, ಹಂಗೆ ನನ್ನ ಮನೇಲಿ ಹೋಗಿಲ್ಲ. ನನ್ನ ಹೆಂಡತಿ ಏನೋ ಅವಳಿಗೂ ಒಂಚೂರು ಅಸಮಾಧಾನ ಇದೆ, ಬೇರೆಯವ್ರು ನೋಡ್ಕೊಳ್ತಿಲ್ಲ ಅದು ಇದು ಅಂತ ಬಿಡು ಆಯಿತು ಅಂದ್ಕೊಂಡು ನೀವು ಅದನ್ನು ಮೌನವಾಗಿ ಇದ್ದುಕೊಂಡು ಸರಿ ಮಾಡ್ಕೊಳ್ಬೇಕೇ ಹೊರತು ನೀವು ಬೇರೆ ದಾರಿಯಲ್ಲಿ ಹೋದರೆ ಅದು ಒಳ್ಳೆಯದಲ್ಲ ನನ್ನ ಪ್ರಕಾರ. ಆ ಮಟ್ಟಿಗೆ ಇನ್ನೂ ಏನು ಕೆಟ್ಟು ಹೋಗಿಲ್ಲ. ನೀವು ನಿಮ್ಮ ತಾಯಿ ಸೇವೆ ಮಾಡಿ, ನಿಮ್ಮ ಹೆಂಡತಿಯನ್ನು ಆ ರೀತಿಯಲ್ಲಿ ಮನಪರಿವರ್ತನೆ ಮಾಡಲಿಕ್ಕಾದರೆ ಮಾಡಿ. ಇಲ್ವಾ ನಿನ್ನ ಹೆಂಡತಿಯನ್ನು ಆ ವಿಚಾರವಾಗಿ ಕೇಳೋದು, ಬೈಯೋದು, ಹೊಡೆಯೋದು ಏನೂ ಮಾಡಬೇಡಿ. ಹೆಂಡತಿ ಜೊತೆನೂ ಚೆನ್ನಾಗಿರಿ. ಬೇಡ ಬೇಡ ಕುಡಿಯೋದು ಅದೆಲ್ಲ ಇವತ್ತಿಂದ ನೀವು ಅದ್ರ ಕಡೆ ಏನೋ ಬೇಜಾರಾಗ್ಬಿಡ್ತು ಅಂತ ಹೋಗಿ ಕುಡಿದ್ಬಿಟ್ಟ ತಕ್ಷಣ ಈ ನೋವಿನ ಜೊತೆ ಇನ್ನೊಂದು ನೋವನ್ನು ಎಳ್ಕೊಳ್ತಾ ಇದ್ದೀರ ಅಷ್ಟೇ ಮೈ ಮೇಲೆ. ದಯವಿಟ್ಟು ಬಿಡು. ಇವತ್ತು ಶಾಂತ ಮಾಡಿ, ಇಲ್ಲ ನನ್ನ ತಾಯಿ ನಾನು ಸೇವೆ ಮಾಡ್ತೀನಿ, ಎಲ್ಲೋ ನನ್ನ ನಂಬಿ ಬೇರೆ ಮನೆಯಿಂದ ಬಂದಿದ್ದಾಳೆ ನನ್ನ ಹೆಂಡತಿ ಅಂತ. ನನಗೆ ನನ್ನ ತಾಯಿ ಜೊತೆ ಯಾಕೆ ನಂಟಿದೆ ಅಂದರೆ ನಾನು ಹುಟ್ಟಿನಿಂದ ಅವಳು ನನ್ನ ತಾಯಿ ಜನ್ಮ ಕೊಟ್ಟವಳು, ಅದಕ್ಕೆ. ಬಟ್ ನನ್ನ ಹೆಂಡತಿಗೂ ಇರಬೇಕು, ಬಟ್ ಅವಳಿಗಿಲ್ಲ ಅಂದಾಗ ನಾನು ಬಲವಂತವಾಗಿ ಬರ್ಸ್ಲಿಕ್ಕಾಗಲ್ಲ ಆ ಭಾವನೆನ. ಅಂದಾಗ ನಾನೇನು ಮಾಡಬೇಕು? ಸರಿ ಆಯಿತು, ಅವಳಿಗೂ ಒಂದಿವ್ಸ ಬುದ್ಧಿ ಬರುತ್ತೆ ಅಂದ್ಕೊಂಡು ಈಗ ಅವಳು ನನಗೇನೋ ದ್ರೋಹ ಮಾಡಿ ಇನ್ಯಾವನಿಂದನೂ ಹೋಗಿ ಏನೋ ಮಾಡಿಲ್ಲ. ಇದೊಂದು ವಿಚಾರದಲ್ಲಿ ಏನೋ ಅವಳಿಗೆ ಗೊತ್ತಾಗ್ತಿಲ್ವೋ ಏನೋ, ಸರಿ ನಾನು ಮಾಡೋಣ, ಅವಳು ಮಾಡ್ತಿದ್ರೇನೋ ಅಂದ್ಕೊಂಡು ಮುಂದೆ ಹೋಗಬೇಕು. ಈ ರೀತಿ ಸರಿ ಮಾಡಬೇಕೇ ಹೊರತು ನಾನು ಗಂಡಸು ನಾನು ಏನು ಬೇಕಾದರೂ ಮಾಡ್ಬೋದು, ಅದು ಹಂಗಾಗಲ್ಲ. ಒಳ್ಳೇದಾಗಲಿ. ಕುಡಿಯೋದು ಬಿಡಿ. ನೀವು ನನ್ನ ಮೇಲೆ ಭಕ್ತಿ ಇರೋದಾದರೆ, ನನ್ನ ಮೇಲೆ ಶ್ರದ್ಧೆ ಇರೋದಾದರೆ ನೀವು ಕುಡಿತವನ್ನು ಬಿಟ್ಟು ನಾನು ಹೇಳ್ದಂಗೆ ನಿಮ್ಮ
ತಾಯಿಯ ಸೇವೆಯನ್ನು ನೀವು ಮಾಡಿ ಇನ್ನು ಮುಂದಿನ 4-5 ತಿಂಗಳ ವಿಚಾರದೊಳಗಡೆ ನಿಮ್ಮ ಈ ವಿಚಾರಕ್ಕೆ ಅಥವಾ ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿವರ್ತನೆ ಅಲ್ಲಾಗುತ್ತೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಕುಡಿದು ಬಂದು ನಿಮ್ಮ ಹೆಂಡತಿಗೆ ಏನು ಅನ್ನೋದು ಇದೆಲ್ಲ ಒಳ್ಳೇದಲ್ಲ. ಹೆಂಡತಿ ಸರಿಯಾದ ದಾರಿಯಲ್ಲೇ ಇದ್ದಾರೆ, ಬಟ್ ಈ ವಿಚಾರದಲ್ಲಿ ಮಾತ್ರ ಆಕೆಗೆ ಏನೋ ಮನಸ್ತಾಪ ಇದೆ. ಸ್ವಲ್ಪ ಅದಾಗೆ ಬಂದಿದೆ, ಅದಾಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಪ್ರಯತ್ನದಿಂದ ಹೋಗಿಸುವಂಥದ್ದೇನೂ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ? ನೀವು ಕುಡ್ದು ಆಮೇಲೆ ಇನ್ನೊಂದು ಸಮಸ್ಯೆಗೆ ತಾಯಿ ವಿಚಾರ ಆಯ್ತು, ಆಮೇಲೆ ಕುಡ್ದು ನೀವು ಬಂದು ಏನೋ ಸಮಸ್ಯೆ ಮಾಡಿಕೊಂಡು ನಿಮ್ಮ ಹೆಂಡತಿ ನಡುವೆ ಸಂಘರ್ಷ ಶುರುವಾದ್ರೆ ಅದು ಇನ್ನೊಂದು 50 ವರ್ಷ ಮುಂದುವರಿಯುತ್ತಷ್ಟೇ. ಹೌದು ಸರ್, ಹೌದು ಸರ್, ನಿಜ ಸರ್. ಆಯ್ತು, ಒಳ್ಳೇದಾಗ್ಲಪ್ಪ. ಇದು ಭಾಳ ದೊಡ್ಡ ಸಮಸ್ಯೆ. ಇದು ಅಷ್ಟು ಬೇಗ ಸರಿ ಹೋಗುವಂಥದ್ದಲ್ಲ. ಏನಂದರೆ ನನಗೆ ಅತ್ತೆ ಸೊಸೆ ಸಮಸ್ಯೆಗಳು ಬಂದಾಗಲಂತೂ ಅದರಲ್ಲೂ ಪರ್ಸ್ನಲ್ ಕೌನ್ಸ್ಲಿಂಗಲ್ಲಿ ಬರ್ತವೆ. ಯಪ್ಪ, ಇನ್ನೂ ಕೆಲವೊಮ್ಮೆ ವಿಚಿತ್ರ ಅಂದರೆ ಆ ಅತ್ತೆ ಸೊಸೆ ಇಬ್ಬರೂ ಬಂದಿರ್ತಾರೆ. ಅವಾಗಂತೂ ನನಗೆ ಅನಿಸ್ಬಿಡುತ್ತೆ ಆಯ್ತಾ ಇಲ್ಲ ನನಗೆ ಅಂತ. ಬಟ್ ಅಂದರೆ ಕೃಷ್ಣ ಯಾವತ್ತೂ ಯಾರನ್ನೂ ಸುಮ್ಮನೆ ಹಾಗೆ ವಾಪಸ್ ಕಳಿಸೋ ಹಾಗೆ ನನ್ನನ್ನು ಆತ್ಮವಿಶ್ವಾಸಹೀನನಾಗಿ ಮಾಡಿಲ್ಲ. ಎಲ್ಲರೂ ಸಮಾಧಾನ ಚಿತ್ತರಾಗಿ ಹೋಗಿದ್ದಾರೆ. ಒಂದು ನಂಬಿಕೆ. ಈಗ ನೋಡಿ, ಈ ವ್ಯಕ್ತಿ ಹೇಳ್ತಾ ಇದ್ರು ನಿಮ್ಮ ಕಾರ್ಯಕ್ರಮ ನೋಡಿ ನನಗೂ ಒಂಚೂರು ಸಮಾಧಾನ, ನನಗೂ ಇಲ್ಲಿ ಏನಾದರೂ ಒಂದು ನೆಮ್ಮದಿ ಸಿಗ್ಬೋದೇನೋ ಅಂತ. ಹಾಗೆ ಸಿಗಬಹುದೇನೋ ಅನ್ನೋ ನಂಬಿಕೆಯಿಂದಲೇ ಮಾಡಿರೋದ್ರಿಂದ ನಾವು ಹೇಳಿದ್ದ ಅವ್ರಿಗೆ ಮನಸ್ಸಿಗೆ ತಟ್ಟುತ್ತೆ, ಹೌದಲ್ವಾ? ಹಾಗೆ ಅತ್ತೆ ಸೊಸೆ ವಿಚಾರ ಏನೂ ಮಾಡಲಿಕ್ಕಾಗಲ್ಲ ಪಾಪ.